ಕಲಿಯುಗ, ಕರ್ಮ ಸ್ಪೀಡಾಗಿ ಹೊಡಿತಾ ಇದೆ ಇವಾಗ. ತುಂಬಾ ಜನಕ್ಕೆ ಈಗ ಡಿವೋರ್ಸ್ ಆಗ್ತಾ ಇರೋದಕ್ಕೆ ನಾನು ಇವೆಲ್ಲ ಹೇಗೆ ನಾನು ಪಬ್ಲಿಕಲ್ಲಿ ಹೇಳಬೇಕು ನಂಗೆ ಗೊತ್ತಿಲ್ಲ, ಜನ ಹೇಗೆ ತಗೋತಾರೋ ಗೊತ್ತಿಲ್ಲ. ಯಾವ್ಯಾವುದೋ ವಿಡಿಯೋಗಳನ್ನ ನೋಡೋದು, ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು ವಿಡಿಯೋಸ್ನ ನೋಡ್ಬಿಟ್ಟು ಡಿಗ್ನಿಫೈ ಆಗಿರೋ ಫ್ಯಾಮಿಲಿ ಅದು. ಈಗ ನನ್ನ ಹಸ್ಬೆಂಡ್ ನನಗೆ ಫೋರ್ಸ್ ಮಾಡ್ತಾ ಇದ್ದಾರೆ, ನೀನು ಎಕ್ಸ್ಚೇಂಜ್ ಆಗಬೇಕು, ಹೋಗೋಣ ಅಂತ ಹೇಳ್ತಿದ್ದಾರೆ. ಗಂಡನೇ ಜನ ಅಂತಾರೆ ಅಲ್ವಾ, ಹೆಂಡತಿ ಗುಲಾಮ, ಹೆಂಡತಿ ಸೆರಗಿಟ್ಕೊಂಡು ಓಡಾಡ್ತಾರೆ. ಬೇರೆಯವ್ರ ಹತ್ರ ಹೋದ್ರು ಅಂತಾರೆ. ಯಾವ ಗಂಡು ತನ್ನ ಮನೆಯಲ್ಲಿರೋ ಹೆಂಡತಿಗೆ ತಲೆ ಬಾಗ್ತಾರೆ, ಅವರಿಗೆ ಪ್ರಪಂಚ ತಲೆ ಬಾಗುತ್ತೆ ಅಂತ. ಹೆಣ್ಣು ಮದುವೆ ಆಗಿ ಹೋಗ್ಬೇಕಾದ್ರೆ ಗಂಡಿನ ರೆಸ್ಪಾನ್ಸಿಬಿಲಿಟೀಸ್ ಗೊತ್ತಿರಬೇಕು, ಹೆಣ್ಣಿಗೆ ಎಮೋಷನಲ್ ಕಾನ್ಷಿಯಸ್ನೆಸ್ ಇರಬೇಕು. ಜಾಸ್ತಿ ಊಹೆ ಮಾಡ್ಕೊಳ್ಳೋದು ಹೆಣ್ಮಕ್ಳು. ಮೇಜರ್ ಆಗಿ ಗಂಡಿನ ಎಫರ್ಟ್ ಹೆಣ್ಣು ನೋಡಬೇಕು. ಹೆಣ್ಣಿಗೆ ಗಂಡು ಹೊರಗಡೆ ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋ ರೆಸ್ಪೆಕ್ಟ್ ಇರಬೇಕು, ಹೆಣ್ಣು ಮನೇಲೂ ಅಷ್ಟೇ ಎಫರ್ಟ್ ಹಾಕ್ತಿದ್ದಾಳೆ ಅನ್ನೋ ರೆಸ್ಪೆಕ್ಟ್ ಗಂಡಿಗೂ ಇರಬೇಕು. ಯಾಕೆ ಅಲ್ಲಿದ್ಯಾ, ವಿಡಿಯೋ ಕಾಲ್ ಮಾಡು, ನಿಜವಾಗ್ಲೂ ಅಲ್ಲೇ ಇದೆಯಾ, ನೀವು ಊಟ ಮಾಡಿದ್ಯಾ, ಹೂ ಮಾಡಿದೆ ಅಂದರೆ ಸುಳ್ಳು ಹೇಳ್ಬೇಡ. ಇದು ನಾವು ಬಿಗಿನಿಂಗ್ 3 years ಫುಲ್ ವರ್ಸ್ಟ್ ಲೈಫ್ನ ನಾನು ನೋಡಿರೋದು ನನ್ನ ಮ್ಯಾರೇಜಲ್ಲಿ. ಈ ಬಾಲಿವುಡ್ ಆಕ್ಟರ್ ಅಕ್ಷಯ್ ಕುಮಾರ್ ಟ್ವಿಂಕಲ್ ಖನ್ನಾನ ಪ್ರಪೋಸ್ ಮಾಡ್ತಾರೆ. ಹಾಗೆ ಟ್ವಿಂಕಲ್ ಖನ್ನಾ ಮಾಡಿದಂಥ ಮೊದಲನೇ ಕೆಲಸ ಏನು ಅಂದ್ರೆ, ನನಗೆ ನಿಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿರಿ ಎಲ್ಲರದು ಸೇರಿ ಎಲ್ಲರದು ನನಗೆ ಬ್ಲಡ್ ರಿಪೋರ್ಟ್ಸ್ ಬೇಕು ಅಂತ. ಅವರ ಫ್ಯಾಮಿಲಿ ಹಿಸ್ಟ್ರಿಗಳಲ್ಲಿ ಏನಾದರೂ ಕಾಯಿಲೆಗಳಿದ್ರೆ ನಾಳೆ ನಮಗೆ ಹುಟ್ಟತಕ್ಕಂಥ ಮಗುಗೆ ಬರಬಾರ್ದು, ಮಕ್ಕಳಿಗೆ ಬರಬಾರ್ದು. ಸೊಸೆ ನಮ್ಮ ಮನೆಗೆ ಬರ್ತಾ ಇದ್ದಾಳೆ, ಸೊ ಅವಳು ಎಲ್ಲ ನಮಗೆ ಅಡ್ಜಸ್ಟ್ ಆಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಅವ್ರಿಗೆ ನಾವು ರೂಲ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಇರಬಾರ್ದು ಫ್ಯಾಮಿಲಿಗೆ. ಈ ಡೌರಿ, ಸೀಮೆಣ್ಣೆ ಹಾಕಿ ಸುಡೋದಂತೆ ಇವೆಲ್ಲ ನಾವು ಅವಾಗ ಕೇಳಿದ್ದೀವಿ, ಇವಾಗ ಇಲ್ಲ ಅನ್ಕೊಂಡಿದ್ದೀವಿ. ಆದರೆ ಇಲ್ವಾ, ಇವಾಗ್ಲೂ ಹೆಣ್ಮಕ್ಳನ್ನ ಮದುವೆ ಮಾಡೋಕ್ಕೋಸ್ಕರ ಸ್ವಂತ